ನಮಸ್ತೆ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಜೀವನದಲ್ಲಿ ತಲತಲಾಂತರದಿಂದ ಬಂದಿರೋ ಇದು ಏನಪ್ಪ ಅಂತಂದರೆ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಪೋಷಕರು, ಹಾಗೆ ಗುರುಗಳು, ಇವರ ಪಾತ್ರ ಭಾಳ ಮುಖ್ಯ ಆಗುತ್ತೆ ನಮ್ಮ ಜೀವನಗಳಲ್ಲಿ. ಇವರ ಮಾರ್ಗದರ್ಶನದಂತೆ ನಮ್ಮ ಜೀವನ ನಡೆಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹೀಗಾಗಿ ಇವತ್ತಿನ ದಿವಸ ನಮ್ಮ ಯೋಗ ಗುರುಗಳು ಶ್ರೀಮತಿ ಸರೋಜಾ ಶೆಟ್ಟಿಯವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಆರೋಗ್ಯ ಎಲ್ಲ ತುಂಬಾ ಸುಧಾರಿಸಿದೆ ಅಂತಲೇ ನಾವು ಹೇಳ್ಬೋದು. ಹೀಗಾಗಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ವೀಡಿಯೋಸ್ಗಳು ನೀವು ನೋಡ್ತಾ ಇರ್ಬೋದು. ಭಾಳ ನಮಗೂ ಅನುಕೂಲ ಆಗಿದೆ, ನಮ್ಮ ಆರೋಗ್ಯನೂ ತುಂಬಾ ಸುಧಾರಿಸಿದೆ. ಪ್ರತಿನಿತ್ಯ ನಾವು ಹಾಗೆ ದೇವರ ದರ್ಶನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಅದೆಲ್ಲ ಒಂದು ದೇವರ ಅನುಗ್ರಹ. ಹಾಗೆ ನಾವು ಇಲ್ಲಿ ಯೋಗ ಕೇಂದ್ರಕ್ಕೆ ಬಂದು ನಾವು ಗುರುಗಳ ಮಾರ್ಗದರ್ಶನದಲ್ಲಿ ಯೋಗ ಮಾಡೋದು, ಅದು ಒಂಥರ ನಮಗೆ ಗುರು ಸೇವೆ, ಗುರು ಆಶೀರ್ವಾದ ನಮಗೆ ಡೈಲಿ ಸಿಕ್ಕತ್ತೆ, ಪ್ರತಿನಿತ್ಯ ಸಿಕ್ಕತ್ತೆ. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಯೋಗ ಮಾಡ್ತಾ ಇದ್ದರೆ ಎಲ್ರಿಗೂ ತುಂಬ ಒಳ್ಳೆಯದು. ನಾವು ಇಂಥ ಗುರುಗಳನ್ನ ಪಡೆದಿರೋದು ನಮ್ಮ 7 ಜನ್ಮದ ಪುಣ್ಯ. ಸನ್ಮಾರ್ಗದಲ್ಲಿ ನಮ್ಮ ನಡೆಸ್ತಾರೆ ಅವರು. ಒಂದು ಯೋಗ ಅಂದರೆ ಬರೀ ಯೋಗ ಒಂದು ಹೇಳ್ಕೊಡಲ್ಲ ಅವರು. ಆಕ್ಯುಪ್ರೆಷರ್ ಆಗಲಿ, ಒಳ್ಳೆ ಮಾತುಗಳು, ಅವರು ಒಳ್ಳೆ ನಾಣ್ಣುಡಿಗಳು, ಅವ್ರ ಮಾತುಗಳು ನಮ್ಗೆ ನಾಣ್ಣುಡಿ ಥರ ಇರ್ತದೆ. ಅದನ್ನೆಲ್ಲ ನಾವು ಸ್ವೀಕಾರ ಮಾಡೋದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಎಲ್ರಿಗೂ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳು. ಗುರುಗಳ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ. ನಮ್ಮ ಯೋಗ ಮೇಡಮ್ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಲ್ರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಿಮಗೆ ಎಷ್ಟಾಗುತ್ತೋ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ಮನಸ್ಸಿಗೆ ಅನುಗುಣವಾಗಿ ಯೋಗಾಸನ ಪ್ರಾಣಾಯಾಮ ಮಾಡಿ, ಸರಳ ವ್ಯಾಯಾಮನೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡಬೇಕು ಅಂತಿಲ್ಲ. ಎಲ್ಲರೂ ಖುಷಿಯಾಗಿರ್ಬೇಕು. ಮತ್ತು ಎಲ್ರಿಗೂ ನಾನು ಬಯಸೋದೇನೆಂದರೆ ಎಲ್ಲರೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇರೋ ತನಕ ದೇವ್ರು ಎಷ್ಟು ಆಯಸ್ಸು ಕೊಟ್ಟಿರ್ತಾನೆ ಯಾರಿಗೂ ಗೊತ್ತಿಲ್ಲಲ್ಲ. ಆಯಸ್ಸಿರೋರ್ಗೂ ಆರೋಗ್ಯವಾಗಿರಬೇಕು, ಯಾರಿಗೂ ನೋವು ಕೊಡದೇ ಇರೋ ಥರ ನಾನು ಅದನ್ನೇ ಬಯಸ್ತಿರೋದು. ಎಲ್ರಿಗೂ ಒಳ್ಳೆಯದಾಗಲಿ. ಗುರುಪೂರ್ಣಿಮೆ ಪ್ರಯುಕ್ತ ನಮಸ್ತೆ.